ರೈತರ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಗಂಭೀರ ಐತ್ರಿ ಈ ಸಲ ಈ ಸೀಸನ್. ನಮ್ಮ ಧಾರವಾಡ ಕಡೆ ಅಂಕೂ ಮಳೆ ಭಾಳ ಅಂದ್ರೆ ಭಾಳ ಆಗೈತಿ ಈ ಸಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ವ್ಲಾಗ್ನ ನಾನು ಹೊಲ್ದಾಗ ಸ್ಟಾರ್ಟ್ ಮಾಡೀನಿ, ಹೊಲದ ರೋಡ್ನೇ ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ಇವತ್ತು ಹೊಲಕ್ಕೆ ಹೊಂಟಿದ್ವಿ, ಬೇರೆದವ್ರ ಹೊಲಕ್ಕೆ ಕೆಲಸ ಇತ್ತು. ಅದಕ್ಕೆ ಮಳೆ ಮಾಡದಂಗೆ ಆಗೈತಿ, ಅದ್ರ ಮಳೆ ಇನ್ನೂ ಬಂದಿಲ್ಲ. ಒಂದೊಂದು ಹನಿ ಸಿಡ್ಯಾಕತ್ತಾವು. ಹೊಲಕ್ಕೆ ಹೋಗೋ ದಾರಿಯಾಗ ಬಂದು ನಿಂತಾನಿ. ಅದ್ರ ದಾರಿ ನೋಡಿದ್ರೆ ಹಿಂಗೈತಿ. ಇದ್ರಾಗ ಹೆಂಗೆ ಹೋಗ್ಬೇಕು, ಏನು ಮಾಡ್ಬೇಕು ಗೊತ್ತಾಗಬಲ್ಲಾಗೈತಿ. ಈಗ ನೋಡಿದ್ರೆ ಇಲ್ಲಿಂದ ಹೋಗಿ ಆಮೇಲೆ ಹೊಳ್ಳಿ ಬರ್ಬೇಕಾದ್ರೆ ಮಳೆ ಬಂದ್ರೆ ಭಾಳ ದೊಡ್ಡ ಸಮಸ್ಯೆ. ಹಿಂಗಾಗಿ ಗಾಡಿ ಇಲ್ಲೇ ಹಚ್ಚಿ ಹೋಗೋದು ಭಾಳ ಬೆಟ್ರ್ ಅಂತ ಅನ್ಕೊಂಡನಿ. ಹೋಗೋದು ಬರ್ರಿ, ಹೆಂಗಕತ್ತ ಹಂಗೆ ಮಾಡೋಣ. ಚಲೋ, ಮಳೆ ಬರೋ ಸಾಧ್ಯತೆ ಭಾಳ ಐತ್ರಿ. ಹಿಂಗಾಗಿ ಗಾಡಿ ಅಲ್ಲೇ ಹಚ್ಚಿದೆ ರೋಡಿಗೆ. ಈಗ ಹೋಗೋದು ಬರ್ರಿ. ಇಂಟರ್ನ್ಯಾಷನಲ್ ಹೈವೇದಾಗ ಏನು ಮಾಡೋಕ್ಕಾಗಲ್ಲ ರೀ, ಮಳೆ ಬಂದರೆ ಇದು ಹಣೆ ಬರ ಹೊಲದ ರೋಡ್. ಇದು ರೋಡ್ನಾಗ ಬೈಕ್, ಚಕ್ಡಿ, ಟ್ಯಾಕ್ಟರ್ ಎಲ್ಲ ಇದ್ರಾಗ ಹೋಗ್ತಾರೆ. ಮತ್ತು ಇದ್ರಾಗ ಬೆಳೆದಂಥ ಬೆಳೆನೂ ತರ್ಬೇಕು. ಮಳೆ ಆತಂದ್ರೆ ಅಸಾಧ್ಯ ಬಿಡ್ರಿ ಇಂಥದ್ರಾಗ ಬೆಳೆ ತರಾಕ. ನಿಮ್ಮ ಕಡೆ ಈಗ ಏನು ಹಾಕಿರಿ ಅಂದ್ರೆ ಹೊಲದಾಗ ಬೆಳೆ. ನಮ್ಮ ಕಡೆ ಅನ್ಕೂ ಹೆಸರು ಹಾಕ್ಯಾರ. ಅವು ಹೆಸರು ಕೈಗೆ ಬಂದು ತುತ್ತು ಬಾಯಿಗೆ ಬರಂಗಿಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟತಿ. ಮಳೆಯಿಂದ ಮಳೆ ಬಂದು ಎಲ್ಲ ಹಾಳಾಗ್ಬಿಟ್ಟತಿ. ಏನು ರೀ ಎಲ್ಲ ಅಂದ್ರೆ ಭಾಳ ರೇಟ್ ಇದ್ದಾಗ ಬೆಳೆ ಇರಂಗಿಲ್ಲ, ಬೆಳೆ ಇದ್ದಾಗ ರೇಟ್ ಇರಂಗಿಲ್ಲ. ಹಿಂಗೈತಿ ರೈತರ ಬಾಳಿ, ಏನು ಮಾಡೋಕ್ಕಾಗಲ್ಲ. ಹೆಸರಿನಾಗಿ ಈ ಪತಿ ಫುಲ್ ಬೆಳೆದತಿ. ಏನು ಮಾಡ್ತೀರಿ, ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಇದನ್ನು ಮಾಡಿದ್ರೂ ಈ ಮಳೆ ಒಂದು ಕಾಡಾಕತ್ಬಿಟ್ಟೈತಿ ಈ ಸಲ. ಹೊಲದ ವಾತಾವರಣ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ನಮ್ಮದು ಹೊಲ ಇಲ್ಲ. ಹಿಂಗಾಗಿ ಹೊಲಕ್ಕೆ ಬರೋದು ಕಮ್ಮಿ. ನಾವು ಒಂಥರ ವೈಬ್ ಬೇರೆ ರೀ ಹೊಲದಾಗಿಂದ. ಮಸ್ತ್ ನ್ಯಾಚುರಲ್ ಏರ್, ಆಮ್ಲಜನಕ. ಬೆಂಕಿ ಅಂದ್ರೆ ಬೆಂಕಿ ಇರುತ್ತೆ. ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಉಳ್ಳಿ ಹಾಕ್ಯಾರ, ಉಳ್ಳಾಗಡ್ಡಿ. ಮಸ್ತ್ ಅಂದ್ರೆ ಮಸ್ತ್ ಬೆಂಕಿ. ಇಲ್ಲಿ ಮಠ ಬಂದಿದ್ದೆ, ಇನ್ನು ಮುಂದೆ ಹೋಗಿದ್ದೆ ಬೈಕ್ ತೊಗೊಂಡೆ. ಈ ದಾರಿ ಆಮೇಲೆ ಈಗ ಇನ್ನೂ ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಮಳೆ ಆದ್ರೂ ಗಾಲಿ ಜರಾಕತ್ ಬಿಡ್ತಾವೆ. ಹಳ್ಳಿ ಈ ದಾರ್ಯಾಗ ಹೋಗೋಕೆ ಆಗಲ್ಲ. ಹಿಂಗಾಗಿ ಮುಂದಾಲೋಚನೆ ಮಾಡಿ ಗಾಡಿಯಲ್ಲೇ ರೋಡ್ಗೆ ಹಚ್ಚಿದೆ. ನಮ್ಮವ್ವಾರು ಅದು ಬಂದಾರ, ಅವ್ರ ಮುಂದೆ ಹೋಗ್ಯಾರ. ನಾ ಗಾಡಿ ತೊಗೊಂಡು ಹೋಗ್ಬೇಕಂತೇಳಿ ನಿಂತಿದ್ದೆ. ಮತ್ತು ಬ್ಯಾಡ ಅನ್ನಿಸ್ತು, ಹಿಂಗಾಗಿ ಅಲ್ಲೇ ಹಚ್ಚಿ ಬಂದೆ. ಹೆಂಗೈತೆ ನೋಡ್ರಿ ರೋಡ್, ಯಾರು ಇಲ್ಲ. ಬೆಂಕಿ ಅದ ಹಳ್ಳಿ ಒಳಗೆ ಅದ ಜಂಜಾಟ, ಅದ ಕೇಳಿ ಇಂಥ ಹೊಲಕ್ಕೆ ಬಂದ್ರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಕತಿ. ಏನಂತೀರಿ? ಇಂಥದ್ರಾಗ ಈಗ ಮಳೆ ಬರ್ಬೇಕು. ಮಸ್ತ್ ನೋಡ್ರಿ ರೋಡ್. ಈಗ ರಾಡ್ ಇಟ್ಟತ್ತಿದೆ. ಇನ್ನು ಸ್ವಲ್ಪ ಮಳೆ ಆಗ್ಬಿಟ್ರು ನೋಡ್ರಿ. ಸೂರ್ಯಪಾನ ಹಾಕ್ಯಾರ. ಸೂರ್ಯಪಾನ ಅಲ್ಲ, ಗುರಳ್. ಇಂಥ ದಾರ್ಯಾಗ ಹೋಗ್ಬೇಕಾರೆ ಫೋನ್ ನೋಡ್ಕೊಂತ ಮಾತಾಡ್ಕೊಂತ ನಾನು. ಮತ್ತು ಯಾರು ನೀವು ಹಂಗೆ ಮಾಡ್ಬೇಡ್ರಿ, ಸ್ವಲ್ಪ ದಾರ್ಯಾಗೂ ನೋಡ್ಕೊಂತೀವ್ರಿ. ಹುಳ ಪುಡಿರ್ತಾವೆ ನೋಡ್ರಿ. ಹೆಂಗೆ ನಿಂತೈತಿ, ಹೆಂಗೈತಿ ರೋಡ್. ಇಂಥದ್ರಾಗ ಹೆಂಗೆ ಗಾಡಿ ತೊಗೊಂಬರ್ಬೇಕು. ಟ್ಯಾಕ್ಟ್ರ್ ಆದ್ರೆ ಹೆಂಗಾರ ಜಕ್ಕೊಂಡು ಹೋಗ್ತಾವೆ. ಪಾಪ ಎತ್ಗಳರ ಹೆಂಗೆ ಹೋಗ್ಬೇಕು, ಬೈಕ್ನಾರ ಹೆಂಗೆ ಹೋಗ್ಬೇಕು, ರೈತರು ಮಾಡೋದ್ರ ಹೆಂಗೆ ಮಾಡ್ಬೇಕು ನೋಡ್ರಿ ಇಂಥ ರೋಡ್ನಾಗ. ಇಂಟರ್ನ್ಯಾಷನಲ್ ಹೈವೇ ರೋಡ್ ಆಗ್ಬೇಕ್ರಿ ಹೊಲದ ದಾರಿಗೂ. ಅಂದ್ರೆ
ರೈತರಿಗೆ ಸ್ವಲ್ಪ ಚಲೋ ಆಕತಿ, ಅನುಕೂಲ ಆಕತಿ. ಮಳೆ ಬರೋ ಸಾಧ್ಯತೆ ಐತಿ, ಯಾವಾಗ ಬರ್ತದೆ ಗೊತ್ತಿಲ್ಲ, ಆದರೆ ಒಟ್ಟು ಬರ್ತೈತಿ. ಇವತ್ತಂಕು ಫುಲ್ ಮಾಡಾಗೈತಿ. ಏನೋ ಹೇಳ್ರಿ, ಯಾರು ಇಲ್ದಾಗ ಏಕಾಂತದಲ್ಲಿ ನೀವೇನು ಇದು ಮಾಡಿದ್ರು ಮಾಡ್ಬೋದು ವಿಡಿಯೋದು ಇಂಥವು. ಇನ್ನೊಬ್ರ ಇದು ಮಾಡ್ತಾರ ಅಂಜಂಗಿಲ್ಲ ಯಾರು. ಮಸ್ತ್ ಅಂದ್ರೆ ಮಸ್ತ್ ಅನ್ಸದ ನನಗೆ ಇವತ್ತು ಈ ರೋಡ್ನಾಗ ಹೋಗೋದು. ಅಲ್ಲಿ ಊರಾಗಿದ್ರೆ ಬರೀ ಮಂದಿ ಸೌಂಡು, ಅದು ಜಗಳದ್ದು ಇದು ಕೇಳೋದಾಕಿತ್ತು. ಇಲ್ಲಿ ಬಂದರೆ ಹೊಲದಾಗ ಪಕ್ಷಿಗಳ ಸದ್ದು, ನವಿಲಿನ ಸದ್ದು, ಮತ್ತು ಜಿಂಕಿ ನೋಡ್ಬೋದು. ಪ್ರಾಣಿ ಮಸ್ತ್ ಇರ್ತವೆ ಇಲ್ಲೆಲ್ಲ. ನವಿಲು ಹಳ್ಳದ ಕಡೆ ಭಾಳ ಇರ್ತಾವ, ಆದ್ರೆ ಹಳ್ಳ ನಮ್ಗಿಂತ ದೂರ ಐತಿ. ಹಿಂಗಾಗಿ ನಮಗೆ ನವಿಲು ಕಂಡು ಬರೋಂಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಅವ್ರ ನಮ್ಮ ಊರಲ್ಲೇ ಹೊಲ ಮುಟ್ಟಿರ್ಬೋದು, ನಾನು ಹೊಲದ ದಾರಿನೂ ಗೊತ್ತಿಲ್ಲ. ಅವ್ರನ್ನ ನೋಡ್ಕೊಂತ ಹೊಂಟಾನಿ. ಉದ್ದಕ್ಕೆ ನೋಡ್ರಿ, ಉದ್ದ ಹೆಂಗೈತೆ ನೋಡ್ರಿ ರೋಡ. ಮಸ್ತ್ ಫೀಲ್. ಹೆಂಗೈತೆ ನೋಡ್ರಿ ಹೊಲ. ಇನ್ನೂ ರೈತರು ಕೆಲಸ ಭಾಳ ಅದ ಹೊಲದಾಗ, ಆದ್ರೆ ಏನು ಮಾಡೋದು, ಮಳಿನ ಬಿಡುವಲ್ಲಾಗೈತಿ. ಮಳೆ ಬಿಟ್ರೆ ಹೆಸರು ಗಿಸರು ಎಲ್ಲ ಬಂದಾವು, ಅವನ್ನ ತಕ್ಕೊಳಕ್ಕಾಗವಲ್ದ ಈ ಮಳೆ ಸಂಬಂಧ. ರೈತರ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಗಂಭೀರ ಐತಿ ಈ ಸಲ, ಈ ಸೀಸನ್. ನಮ್ಮ ಧಾರವಾಡ ಕಡೆ ಅಂಕೂ ಮಳೆ ಭಾಳ ಅಂದ್ರೆ ಭಾಳ ಆಗೈತಿ ಈ ಸಲ. ಮಳೆ ಬರಾಕತ್ತ ಬಿಡ್ತು ನೋಡ್ರಿ ಸಣ್ಣಗ. ನಾವು ಛತ್ರಿನೂ ತಂದಿಲ್ಲ, ಏನೂ ತಂದಿಲ್ಲ, ತೋರಿಸ್ಕೊಂಡ ಬಿಡ್ತೀವಿ ಅಂತ ಅನ್ಸುತ್ತೆ. ನಾವು ಒಂದೇ ದಿವ್ಸಕ್ಕೆ ಹೆಂಗೆ ಮಾಡತ್ತೇವಿ, ಇಂಥದ್ರಾಗ ಬೆಳೆದಂಥ ಬೆಳೆ ತಗೋಬೇಕು ರೈತರು. ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ. ಎಣ್ಣೆ ಹೊಡಿಯೋದಂತಿರ್ತೈತಿ, ಕಳೆ ತೆಗಿಯೋದಂತಿರ್ತೈತಿ, ಮಿಷನ್ ಹಾಕೋದಂತಿರ್ತೈತಿ, ಮತ್ತು ಹೊಟ್ಟೆ ಮನೆಗೆ ಹೇರ್ಕೊಂಡು ಹೋಗೋದು ಇರ್ತೈತಿ. ಭಾಳ ಅಂದ್ರೆ ಭಾಳ. ಆದ್ರೆ ಇದನ್ನೆಲ್ಲ ನೋಡಿದ್ರೆ ಹೊಲ ಹಿಂಗಾಗೆ ಹೊಲ ಇದ್ದೂ ಬೇರೆದವ್ರಿಗೆ ಮಾಡಕ್ಕೆ ಕೊಟ್ಬಿಡ್ತಾರೆ. ಯಾವ್ದಾರ ಬಿಸ್ನೆಸ್ ಥರ, ಯಾವ್ದಾರ ಎಲ್ಲರ ಎಂಪ್ಲಾಯ್ ಆಗ್ಯಾರ ಸೇರ್ಕೊಂಡ್ಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ರೀ. ಎಷ್ಟು ಚಂದ ಕಾಣ್ತದೆ ನೋಡ್ರಿ ಎರಿ ಮಣ್ಣು, ಮಸ್ತ್ ಅಂದ್ರೆ ಮಸ್ತ್. ನೋಡ್ರಿ ಜುಬ್ರಣಿ ಹೆಂಗೆ ಬೆಳತೈತಿ. ಕ್ಯಾಮ್ರಾದಾಗ ಎಲ್ಲ ಬಿದ್ದಾವೆ ನೀರು. ಅಲ್ಲದಾರ ನಮ್ಮ ವಾರ. ಸ್ವಲ್ಪ ಬಿಸಿಲು ಬಿದ್ದಿದ್ರೆ ಅನುಕೂಲ ಆಕಿತ್ತು. ಇವತ್ತು ನಿನ್ನೆ ಬಿಸಿಲಿತ್ತು, ಆದ್ರೆ ನಿನ್ನೆ ನಾವು ಹೊಲಕ್ಕೆ ಬಂದಿದ್ದಿಲ್ಲ. ಇವತ್ತು ನಾವು ಹೊಲಕ್ಕೆ ಬಂದೇವಿ, ಮಳೆ ಬರಾಕತ್ತೈತಿ. ಯಾರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಒಟ್ಟು ನನಗಂಕೂ ಹೊಲಕ್ಕೆ ಬಂದ್ರೆ ಒಂಥರ ಪೀಸ್ಫುಲ್ ಮೈಂಡ್ ನೋಡ್ರಿಪ್ಪ. ರಿಲ್ಯಾಕ್ಸ್, ಸ್ಟ್ರೆಸ್ ಗಿಸ್ ಎಲ್ಲ ಕೇಳ್ದ ಹೋಗ್ಬಿಡ್ತಾವೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಹೊಲ್ದಾಗ ಕೆಲಸ ಮಾಡೋದು ಅಂದ್ರೆ ಬೇರೆ ಕೆಲಸ ಮಾಡ್ಕೊತ ಹೊಲ್ದಾಗ ಕೆಲಸ ಮಾಡೋದು ಇಷ್ಟ ರೀ ನನಗೆ. ಆದರೆ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ಸ್ ಹಂಗಿರ್ತಾವೆ. ಯಾಕಂತಾರ ರೈತರು, ಆದರೆ ಮಳಿನೂ ಬರಾಕತ್ಬಿಟ್ಟೈತಿ. ರೈತರ ಅಂಬಾರಿ ನಿಂತದ ನೋಡ್ರಿ. ಏನು ಮಾಡೋಕ್ಕಾಗಲ್ಲ ರೀ, ಇದ್ರಾಗ ಬಾಳೆ ಮಾಡ್ಕೋಬೇಕು.
ಈಗ ನಮ್ಮ ಕಡೆ ಹೆಸರು ಬಂದವ್ರಿ. ಹೆಸರು ಬಂದಿದ್ದಕ್ಕೆ ಮಿಷನ್ ಹಾಕಕ್ಕೆ ಬಂದಾರ ನೋಡ್ರಿ ಹೊಲಕ್ಕೆ. ಈ ಮಿಷನ್ ಹಾಕಿಸ್ತಾರ, ಆದ್ರೆ ಇದ್ರೊಳಗೆ ಅರ್ಧಂಬರ್ಧ ಕಾಳು ತೆಳಗ ಬೀಳ್ತೈತಿ. ಒಂದಷ್ಟು ಬರಲಿ ಅಂತೇಳಿ ರೈತರು ಏನು ಅವ್ರಲ್ಲಿ ಏನು ಮಾಡೋದು, ಒಂದಷ್ಟು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಈ ಸಲ ಅದ್ರಾಗ ಹೆಸರು ಬಂದಿದ್ದೂ ಅವು ಕರೆಕ್ಟ್ ಬಂದಿಲ್ಲ ರೀ. ಆದರೆ ಈಗ ಹೆಸರು ಮಳೆ ಭಾಳ ಆಗಿ ಹತ್ಗಾಳದಂಗೆ ಆಗ್ಬಿಡ್ತಾವೆ. ಹತ್ಗಾಳ ಅಂದ್ರೆ ಕರ್ರಗೆ ಆಗ್ಬಿಡ್ತಾವೆ. ಹಸಿರು ಕಲರ್ ಹೋಗಿ ಕರೆ ಕಲರ್ ಆಗಿರ್ತಾವೆ. ಒಮ್ಮೆ ಅವ್ರದ್ದು ರೈತರು ಬಾಳೆ ನೋಡ್ಬಿಟ್ಟು ಭಾಳ ಅಂದ್ರೆ ಭಾಳ ಇದಾಗ್ತೈತಿ. ಮತ್ತು ಅದ್ರಾಗ ಈಗ ಅವ್ರು ಬೆಳೆದಂಥ ಬೆಳೆ ಚಲೋ ಬಂದಿದ್ರು ಒಂದು ವೇಳೆ ರೇಟ್ ಸಿಗಂಗಿಲ್ಲ. ರೇಟ್ ಸಿಕ್ಕರೂ ಅದ್ರೊಳಗೆ ಆ ದಲಾಲ್ರದ್ದು ಅದು ಇದು ಅಂಥೇಳಿ ಒಂದು 25% ಅವ್ರಿಗೆ ಹೋಗ್ತೈತಿ. ಏನು ಮಾಡ್ಲಂಗೆ ಅವ್ರು ಲಾಭ ತೊಗೊತಾರೆ. ರಾಡ್ ಇಟ್ಟೈತಿ, ರಾಡ್ ಇದ್ದಿದ್ದ ದಾರಿಗೆ ಬಂದೆ. ಎಷ್ಟು ಚಂದ ಹೊಲ್ದಾಗ ನಡೀತಂದ್ರೆ ನನಗಂತೂ ಭಾಳ ಇಷ್ಟ ಪರ್ಸ್ನಲಿ. ಮಿಷನ್ ಹಾಕ್ಸಕತ್ತಾರ ಅಲ್ಲಿ ನೋಡ್ಕೋರಿ. ಮಳೆ ಹೆಂಗೆ ಬರತೈತಿ, ಹೊಲ ಹೆಂಗೆ ಕಾಣ್ತಾವ. ಭಾಳ ಟೆನ್ಷನ್ ಆದಾಗ ಮತ್ತು ಭಾಳ ಯಾತ್ರೆ ಆದಾಗ ಒಟ್ಟು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗ್ಬೇಕಂದ್ರೆ ಇಂಥ ಹೊಲಕ್ಕೆ ಬಂದು ಏಕಾಂತದಲ್ಲಿ ಕುಂದ್ರಬೇಕು. ಅಂದ್ರೆ ಸಮಾಧಾನ ಆಕತಿ. ಉದ್ದು ನೋಡ್ರಿ, ಉದ್ದು ಬಂದತಿ. ಆದ್ರೆ ಮಿಷನ್ ಹಾಕ್ಸಿದ್ರೆ ಅರ್ಧಂಬರ್ಧ ನೆಲಕ್ಕೆ ಹೋಗತಿ ಮತ್ತು ರೇಟೂ ಬರೋಂಗಿಲ್ಲ. ಈಗ ಹರಿಸ್ಬೇಕಂದ್ರೆ ಸಿಗಂಗಿಲ್ಲ. ಸಿಕ್ಕರೂ ಅವ್ರದ್ದು ದೊಡ್ಡ ಪಗಾರ. ಈಗ ದೊಡ್ಡ ಪಗಾರ ಅನ್ನಕ್ಕೆ ಅವರು ದುಡ್ದ ತಿನ್ಬೇಕ್ರಿ. ಎಲ್ಲರದು ಒಂದೊಂದು ಸಮಸ್ಯೆನ. ಮತ್ತು ಅವರು ದುಡಿದ್ರೆ ಅವ್ರಿಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ಸೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಅದೊಂದು ಮರಿಬೇಡ್ರಿ, ನಿಮ್ದು ಹೊಲದ ಇಂಟರ್ನ್ಯಾಷನಲ್ ರೋಡ್ ನಮ್ಮಂಗೆ ಐತೆ, ಸ್ವಲ್ಪ ವೆರೈಟಿ ಐತೆ ಅನ್ನೋದು ಕಮೆಂಟ್ ಮಾಡಿರಿ. ನಿಮ್ಮ ಊರಾಗೂ ಅಂಥವ ಇಂಟರ್ನ್ಯಾಷನಲ್ ರೋಡ್ ಇದ್ರೆ ಅದೇ ಮಳ ಅದನ್ನ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಐ ಆಮ್ ಫ್ರಮ್ ಧಾರವಾಡ. ಇಲ್ಲದ ನೋಡ್ರಿ ಮಿಷನ್ ಹಾಕ್ಲಿಕ್ಕತ್ತಾರ, ಹೆಸರುಕಾಯಿ ಆರಿಸ್ಲಿಕ್ಕತ್ತಾರ. ನಾವು ಹೊಲಕ್ಕೆ ಬಂದ್ಬಿಟ್ಟು ಮಿಷನ್ನವ್ರು ಹೊಲಕ್ಕೆ ಬಂದಾರ. ಆದ್ರೆ ಅವ್ರದ್ದು ಏನೋ ಆಗೈತೆ ಅನಿಸ್ತೈತಿ. ಇವ್ರು ಇಲ್ಲಿಂದ ಹೊಳ್ಳಿ ಹೋಗೋದನ್ನು ದೊಡ್ಡ ಜಾಗ ಇರ್ತೈತಿ. ಈಗ ಮಳೆ ಆದ್ರೆ ಮಳೆ ಭಾಳ ಆಗ್ಬಿಟ್ರೆ ಅವ್ರ ಹೆಂಗೆ ಹೋಗ್ಬೇಕು. ಗಾಡಿಗೆಲ್ಲ ರಾಡಿ ಮೆತ್ಕೊಂಡ್ಬರ್ತೈತಿ. ಅದ್ರಾಗ ನಮ್ದು ಇದು ಎರಿ ಮಣ್ಣು, ಸ್ವಲ್ಪ ಮಳೆ ಆದ್ರೂ ಕಾಲು ತುಂಬ ರಾಡಿ, ಗಾಡಿ ತುಂಬ ರಾಡಿ ಹಂಗತಿ. ರೊಟ್ಟಿ ಗಂಟು ಇಲ್ಲಿ ಹಾಕ್ಯಾರ ನಮ್ಮ ಮಾರ. ಎಲ್ಲೈತಿ ನಮ್ಮದು?
ಇದು ಯಾರು ಚೀಲ ಇದು ಇದು ಅನಿಸ್ತತಿ. ವಾಟ್ ವ್ಯೂ, ದಿಸ್ ಈಸ್ ರಿಯಲ್ ವ್ಯೂ. ಹೆಂಗೆ ಕಾಣ್ತದೆ ನೋಡ್ರಿ, ಹಂಗೆ ಬೆಂಕಿ. ಲಿಟ್ರಲಿ ನಾವೀಗ ಹೊಲ್ದಾಗದೇವಿ, ಆದ್ರೆ ಡಿ ಜೆ ಹಚ್ಚಿರೋದು ಹುಬ್ಬಳ್ಳಿಯಾಗ. ನಾವು ಇರೋದು ಪ್ಲೇಸಿಂದ ಹುಬ್ಬಳ್ಳಿ ಒಂದು 5 ರಿಂದ 6 ಕಿಲೋಮೀಟ್ರ್ ಐತಿ. ಅಲ್ಲಿಂದ ಸೌಂಡ್ ಇಲ್ಲಿ ಕೆಸಾಗತ್ತಲ್ಲ ಗೊತ್ತಿಲ್ಲ, ಗಾಳಿ ಐತಿ ಬಂದಾಗೈತಿ. ಮತ್ತು ಆಮೇಲೆ ತೋರಿಸ್ತಾರೆ ಹಚ್ಚಿದ ಮೇಲೆ ಸೌಂಡ್ ಸಿಸ್ಟಮ್ ತೋರ್ಸ್ಬೇಕಂತೇಳಿ ನಿಂತ ಮಳಿನ ಸ್ಟಾರ್ಟ್ ಆಗ್ಬಿಡ್ತು ರೀ. ನೋಡಿಲ್ಲ, ಪೂರಾ ಜೋರು ಮಳಿ ಹೊಡೆಯತೈತಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿರ್ತೇನೆ ರೀ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಸುದ್ದಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.